ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮಗನ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಪೋಷಕರು. ಝೀರೋ ಟ್ರಾಫಿಕ್ನಲ್ಲಿ ಅಂಗಾಂಗ ರವಾನೆ, ಹಲವರಿಗೆ ಜೀವದಾನ ಮಾಡಿದ ಯೋಗೇಶ್. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರ ಹುಟ್ಟುಹಬ್ಬದ ಆಚರಣೆ. ಜೆಡಿಎಸ್ ಮುಖಂಡರು, ಕಾರ್ಯಕರ್ತರಿಂದ ಧಾರ್ಮಿಕ ಪೂಜೆ, ಪ್ರಾರ್ಥನೆ ಹಾಗೂ ಸಂಭ್ರಮಾಚರಣೆ. ಮೆಕ್ಕೆಜೋಳ ಖರೀದಿಯಲ್ಲಿ ಗೊಂದಲ. 50 ಕ್ವಿಂಟಾಲ್ ಬದಲಿಗೆ 20 ಕ್ವಿಂಟಾಲ್ ಜೋಳ ಖರೀದಿ. ಕೆಎಂಎಫ್ ಪಶು ಆಹಾರ ಕೇಂದ್ರದ ಎದುರು ರೈತರ ಪ್ರತಿಭಟನೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯಲ್ಲಿ ಮಾನವೀಯತೆಗೆ ಮಾದರಿಯಾದ ಅಪರೂಪದ ಘಟನೆ ನಡೆದಿದ್ದು, ಚನ್ನರಾಯಪಟ್ಟಣ ತಾಲೂಕಿನ ಸಾಗತವಳ್ಳಿ ಗ್ರಾಮದ ಯುವಕ 36 ವರ್ಷದ ಯೋಗೇಶ್ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಿಸದೆ ಬ್ರೈನ್ ಡೆಡ್ ಆದ ಹಿನ್ನೆಲೆಯಲ್ಲಿ ಅವರ ಅಂಗಾಂಗ ದಾನ ಮಾಡುವ ಮೂಲಕ ಪೋಷಕರು ಮಗನ ಸಾವಿನಲ್ಲೂ ಸಾರ್ಥಕತೆ ಕಂಡಿದ್ದಾರೆ. ಕಳೆದ 6 ದಿನಗಳ ಹಿಂದೆ ನಡೆದ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡ ಯೋಗೇಶ್ ಅವರನ್ನ ಮೊದಲಿಗೆ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಯ ನಿರೀಕ್ಷೆಯಲ್ಲಿ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾಗೂ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಆರೋಗ್ಯ ಸ್ಥಿತಿ ಮತ್ತಷ್ಟು ಹದಗೆಟ್ಟ ಕಾರಣ ಪೋಷಕರು ಪುನಃ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವೈದ್ಯರು ಬ್ರೈನ್ ಡೆಡ್ ಎಂದು ಘೋಷಿಸಿದರು. ಈ ದುಃಖದ ಕ್ಷಣದಲ್ಲಿ ಸಾಗತವಳ್ಳಿ ಗ್ರಾಮದ ನಂಜಮ್ಮ ಮತ್ತು ನಂಜುಂಡೇಗೌಡ ದಂಪತಿ ಮಹತ್ವದ ನಿರ್ಧಾರ ಕೈಗೊಂಡು ಮಗನ ಅಂಗಾಂಗ ದಾನಕ್ಕೆ ಒಪ್ಪಿಗೆ ಸೂಚಿಸಿದರು. ಅದರಂತೆ ಯೋಗೇಶ್ ಅವರ ಲಿವರ್, ಹೃದಯದ ವಾಲ್ಗಳು ಹಾಗೂ ರಕ್ತನಾಳಗಳನ್ನು ದಾನ ಮಾಡಲಾಗಿದೆ. ಝೀರೋ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಅಂಗಾಂಗಗಳನ್ನು ಸುರಕ್ಷಿತವಾಗಿ 8ಕ್ಕೂ ಹೆಚ್ಚು ತುರ್ತು ವಾಹನದ ಮೂಲಕ ರವಾನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಿಮ್ಸ್ ನಿರ್ದೇಶಕ ರಾಜಣ್ಣ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಬೆಂಗಳೂರಿನ ಆಸ್ಪತ್ರೆಯ ವಿಶೇಷ ತಂಡ ಆಗಮಿಸಿ ಲಿವರ್, ಹಾರ್ಟ್ ವಾಲ್ವ್ ಹಾಗೂ ರಕ್ತನಾಳಗಳನ್ನು ಪಡೆದುಕೊಂಡಿತು. ಝೀರೋ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಅಂಗಾಂಗಗಳನ್ನು ಸುರಕ್ಷಿತವಾಗಿ ರವಾನೆ ಮಾಡಲಾಗಿದೆ ಎಂದು ತಿಳಿಸಿದರು. ನಮ್ಮ ಹಿಮ್ಸ್ ಆಸ್ಪತ್ರೆಗೆ ಭಾನುವಾರ ಒಂದು ಪೇಷಂಟ್ ಬಂದಿತ್ತು. ಪೇಷಂಟ್ ಹೆಸರು ಯೋಗೇಶ್ ಅಂತ. ಚನ್ನರಾಯಪಟ್ಟಣದಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ದಂಡಿಗನಹಳ್ಳಿ 35-36 ವರ್ಷದ ಯುವಕ. ಅವರು ಶುಕ್ರವಾರ ಇದರಲ್ಲಿ ಅಡ್ಮಿಟ್ ಆಗಿದ್ದರು, SM ಹಾಸ್ಪಿಟಲಲ್ಲಿ. ಮತ್ತು ಶನಿವಾರ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದರು. ಅದಾದ ನಂತರ ಅವರು ಬ್ರೈನ್ ಸ್ಟೆಮ್ ಡೆತ್ ಆಗಿದೆ ಅಂತ ನಾವು ಹೇಳಿದರು. ಆರ್ಗನ್ ಡೊನೇಷನ್ಗೆ ಅವ್ರ ಪೇರೆಂಟ್ಸು ಮತ್ತು ಅವರ ಪತ್ನಿ ಒಪ್ಪಿರಲಿಲ್ಲ. ಬ್ಯಾಂಗ್ಳೂರು ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಅಲ್ಲೂ ಅದನ್ನೇ ವಿಷಯ ಹೇಳಿದ್ದಾರೆ. ಅದಾದ ನಂತರ ಮತ್ತೆ ನಮ್ಮ ಆಸ್ಪತ್ರೆಗೆ ಬಂದು ನಮ್ಮ ಆಸ್ಪತ್ರೆಯಲ್ಲಿ ನಾವೆಲ್ಲ ಕನ್ವಿನ್ಸ್ ಮಾಡಿದ ಮೇಲೆ ಆರ್ಗನ್ ಡೊನೇಷನ್ಗೆ ಲಿವರ್ ಅದೆಲ್ಲ ಒಪ್ಪಿದ ನಂತರ ನಾವು ಎಲ್ಲ ಪರೀಕ್ಷೆಗಳೆಲ್ಲ ಮಾಡಿಸಿ ಅವರು ಬ್ರೈನ್ ಸ್ಟೆಮ್ ಡೆತ್ ಆಗಿದೆ ಕನ್ಫರ್ಮ್ ಮಾಡಿಕೊಂಡು ಆರ್ಗನ್ಸ್ ತೆಗೆದ್ರೆ ಬೇರೆ ರೋಗಿಗಳಿಗೆ, ಲಿವರ್ ಫೇಲ್ಯೂರ್ ಆಗಿರೋ ರೋಗಿಗಳಿಗೆ ಕೊಡ್ಬೋದು ಅಂತೇಳಿ ನಮಗೆ ತಿಳಿದು ಬಂದಿದ್ದರಿಂದ ಆರ್ಗನ್ನ ತೆಗಿಲಿಕ್ಕೆ ಟೀಮ್ಗೆ ಹೇಳಿದ್ವಿ. ಬೆಂಗಳೂರಿಂದ ಒಂದು ಟೀಮ್ ಬಂದು ಡಾಕ್ಟರ್ಸು ಈಗ ಆರ್ಗನ್ನ ತೆಗೆದಿದ್ದಾರೆ. ಲಿವರು ಮತ್ತು ಹಾರ್ಟ್ ವಾಲ್ವ್ಸು, ರಕ್ತನಾಳಗಳು, ಈ ರೀತಿ ಕೆಲವು ಆರ್ಗನ್ಸ್ನ ತೆಗೆದಿದ್ದಾರೆ. ಈ ಸಂದರ್ಭದಲ್ಲಿ ಈ ವ್ಯಕ್ತಿಯಿಂದ ಕಿಡ್ನಿದು ತೆಗಿಯೋಕ್ಕಾಗಿಲ್ಲ, ಯಾಕೆಂದರೆ 4-5 ದಿನ ಆಯಿತು. ಹಾಗಾಗಿ ಕಿಡ್ನಿಗಳು ಕೆಲಸ ಮಾಡ್ತಿರಲಿಲ್ಲ, ಕಿಡ್ನಿನ ತೆಗೆದಿಲ್ಲ. ಸೊ ಲಿವರ್ ಮಾತ್ರ ತೆಗೆದಿದ್ದಾರೆ. ಅದು ಮೈಸೂರಿನಲ್ಲಿ ಕೆಲವು ರೋಗಿಗಳಿದ್ದಾರೆ, ಆ ರೋಗಿಗಳಿಗೆ ಅಳವಡಿಸಲಿಕ್ಕೆ ಝೀರೋ ಟ್ರಾಫಿಕ್ಕಿಂಗಲ್ಲಿ ತಗೊಂಡು ಹೋಗಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಲ್ಲಿ ಅಳವಡಿಸಿ ಅದನ್ನು ಉಪಯೋಗಿಸ್ತಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಬುಧವಾರ ಹಾಸನ ನಗರದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಭ್ರಮಿಸಿದರು. ನಗರದ ನೀರುಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಅರ್ಚನೆ ಸಲ್ಲಿಸಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ದರ್ಗಾಕ್ಕೂ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಸಿಹಿ ಹಂಚುವ ಮೂಲಕ ಸಂಭ್ರಮ ವ್ಯಕ್ತಪಡಿಸಿದರು. ಇದೇ ವೇಳೆ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಗಿರೀಶ್ ಚನ್ನವೀರಪ್ಪ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್. ದ್ಯಾವೇಗೌಡ ಹಾಗೂ ಸಮೀರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಕುಮಾರಸ್ವಾಮಿ ಹಾಗೂ ರೇವಣ್ಣ ಅವರ ಕೊಡುಗೆ ಅಪಾರವಾಗಿದ್ದು, ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾಗಿ ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಜನಮೆಚ್ಚುಗೆ ಪಡೆದಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ರಾಜಕೀಯ ಸ್ಥಾನಮಾನ ಪಡೆದು ರಾಜ್ಯ ಮತ್ತು ದೇಶಕ್ಕೆ ಹೆಚ್ಚಿನ ಕೊಡುಗೆ ನೀಡಲಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ತಮ್ಮ ಆಡಳಿತಾವಧಿಯಲ್ಲಿ ಕೃಷಿ, ಶಿಕ್ಷಣ, ನೀರಾವರಿ, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹಾಸನ ಜಿಲ್ಲೆಯನ್ನು ಮುಂಚೂಣಿಗೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂದು ಸ್ಮರಿಸಿದರು. ಮಾಜಿ ಪ್ರಧಾನಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ರಾಜಕೀಯ ಸ್ಥಾನಮಾನ ಗಳಿಸಿ ರಾಜ್ಯಕ್ಕೆ, ದೇಶಕ್ಕೆ ಇನ್ನಷ್ಟು ಕೊಡುಗೆ ನೀಡುವಂತಾಗಲಿ ಎಂದು ಹೇಳಿದರು.
ಮಾಜಿ ಸಚಿವರು, ಒಳನರಸೀಪುರ ಕ್ಷೇತ್ರದ ಹಾಲಿ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ಷೀರ ಕ್ರಾಂತಿಯನ್ನೇ ಮಾಡಿದಂತಹ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರ 68ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಾಸನದ ಶ್ರೀ ನೀರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ JDS ಪಕ್ಷದ ಕಾರ್ಯಕರ್ತರು ಹಾಗೂ ಹಾಸನ ನಗರದ ಜನತೆ ಇವತ್ತು ಅವರಿಗೆ ಆ ಹುಟ್ಟುಹಬ್ಬದ ಪ್ರಯುಕ್ತ ಪೂಜೆಯನ್ನು ಮಾಡಿಸಿ ಭಗವಂತ ಅವರಿಗೆ ಆಯುರ ಆರೋಗ್ಯ ಮತ್ತು ಅಧಿಕಾರವನ್ನು ಕೊಟ್ಟು ಹಾಸನ ಮತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಸೇವೆಯನ್ನು ಮಾಡಲು ಅಧಿಕಾರನ ಕೊಡಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಹಾಸನ ಜಿಲ್ಲಾ JDS ಪಕ್ಷದ ವತಿಯಿಂದ ಮಾಜಿ ಸಚಿವರು, ಹಾಲಿ ಶಾಸಕರು, ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರು ಆದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಸಾಹೇಬ್ರವರ ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರು ಆದಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಜನ್ಮದಿನಾಚರಣೆಯನ್ನು ಇವತ್ತು ಪಕ್ಷದ ವತಿಯಿಂದ ಶ್ರೀ ನೀರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ಅವರಿಗೆ ಆಯಸ್ಸು, ಆರೋಗ್ಯ, ಅಧಿಕಾರವನ್ನು ಕೊಡಲಿ. ಏಕೆಂದರೆ ಹಿಂದೆ ರೇವಣ್ಣವರು ಈ ಜಿಲ್ಲೆಗೆ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಶೈಕ್ಷಣಿಕವಾಗಿ ಹಾಸನ ಜಿಲ್ಲೆಗೆ ಕ್ರಾಂತಿಯನ್ನೇ ಮಾಡಿದ್ದಾರೆ. ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು. ಇವತ್ತು ಹಾಸನದಲ್ಲಿರುವಂಥ ಆಸ್ಪತ್ರೆ ಇಡೀ ಸ್ಟೇಟಲ್ಲಿಲ್ಲ. ಅಂಥ ಒಂದು ಆರೋಗ್ಯ, ಶಿಕ್ಷಣ ಎಲ್ಲಕ್ಕೂ ಕೂಡ ನೈರ್ಮಲ್ಯ, ಪ್ರತಿಯೊಂದು ಹಾಸನದ ಅಭಿವೃದ್ಧಿಗೆ, ಹಾಸನ ಜಿಲ್ಲೆ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ಕೂಡ ರೈತರ ಸಾಲ ಮನ್ನಾ ಮಾಡೋದಿರ್ಬೋದು, KPS-ನಂಥ ಶಿಕ್ಷಣ ನೀತಿ ಇರ್ಬೋದು, ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು JDS ಪಕ್ಷದ ಪರವಾಗಿ ಎಲ್ಲರೂ ಮಾಡಿದ್ದಾರೆ. ಅವರಿಗೆ ಭಗವಂತ ರೇವಣ್ಣ ಸಾಹೇಬರಿಗೆ ಹಾಗೂ ಕುಮಾರಣ್ಣವರಿಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ. ರೇವಣ್ಣ ಸಾಹೇಬರು ಹಾಗೂ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಇವತ್ತು ಹುಟ್ಟಿದ ಹಬ್ಬ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಶುಭಾಶಯಗಳನ್ನು ಹೇಳ್ತೀನಿ. ಎಚ್ ಡಿ ಕುಮಾರಸ್ವಾಮಿ ಮತ್ತು ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರಿಗೆ ಆ ದೇವರು ಆಯಸ್ಸು ಮತ್ತು ಅಧಿಕಾರನ ಕೊಡಬೇಕು. ಯಾಕಂದರೆ ಈ ರಾಜ್ಯದ ಮತ್ತು ಈ ಜಿಲ್ಲೆಯ ಅವಶ್ಯಕತೆ, ನಿಮ್ಮೆಲ್ಲರ ಒಂದು ಅವಶ್ಯಕತೆ. ಅವರು ಅಧಿಕಾರದಲ್ಲಿದ್ದರೆ ಈ ರಾಜ್ಯ ಮತ್ತು ಈ ಜಿಲ್ಲೆ ಅಭಿವೃದ್ಧಿಯನ್ನು ಕಾಣುತ್ತೆ. ಆ ದೇವರು ಅವರಿಗೆ ಆಯಸ್ಸು, ಆರೋಗ್ಯ ಕೊಳ್ಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಸಂದರ್ಭದಲ್ಲಿ JDS ಮುಖಂಡರಾದ CR ಶಂಕರ್, ವಾಸುದೇವ್, ಮಂಜೇಗೌಡ, ಲಕ್ಷ್ಮಣ್, KR ಇಂದ್ರಕುಮಾರ್, ಬಿದರೆಕೆರೆ ಜಯರಾಮ್, ರಘು ಹೊಂಗೆರೆ, ರುದ್ರಕುಮಾರ್, HB ಗೋಪಾಲ್, ಪ್ರೇಮಮ್ಮ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಾಸನದಲ್ಲಿ ಜೋಳ ಖರೀದಿ ವಿಚಾರವಾಗಿ KMF ವಿರುದ್ಧ ರೈತರ ಆಕ್ರೋಶ ಭುಗಿಲೆದ್ದಿದೆ. ಪ್ರತಿ ರೈತನಿಂದ 50 ಕ್ವಿಂಟಾಲ್ ಜೋಳ ಖರೀದಿ ಮಾಡಬೇಕೆಂದು ಸರ್ಕಾರ ಆದೇಶಿಸಿದ್ದರೂ ಅದನ್ನು ಗಾಳಿಗೆ ತೂರಿ ಕೇವಲ 20 ಕ್ವಿಂಟಾಲ್ ಮಾತ್ರ ಖರೀದಿಗೆ ಮುಂದಾಗಿರುವುದಲ್ಲದೆ ರೈತರಿಗೆ ಟೋಕನ್ ನೀಡದೆ ವ್ಯಾಪಾರಸ್ಥ ದಲ್ಲಾಳಿಗಳಿಗೆ ಟೋಕನ್ ನೀಡಲಾಗುತ್ತಿದೆ ಎಂದು ಆರೋಪಿಸಿ ರೈತರು ಖರೀದಿ ಕೇಂದ್ರದ ಎದುರು ದಿಢೀರ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಕಾರ್ಮಿಕ ಸಂಘದ ಅಧ್ಯಕ್ಷ ಮಧು ಮಾಧ್ಯಮದೊಂದಿಗೆ ಮಾತನಾಡಿ, ವಿಧಾನಸೌಧದಲ್ಲಿ ಘೋಷಿಸಿದಂತೆ ಪ್ರತಿ ಹೆಕ್ಟರ್ಗೆ 50 ಕ್ವಿಂಟಾಲ್ ಜೋಳ ಖರೀದಿ ಮಾಡಬೇಕಿದ್ದರೂ KMF ಈಗ 20 ಕ್ವಿಂಟಾಲ್ ಎಂದಷ್ಟೇ ಖರೀದಿ ಮಾಡುತ್ತಿದೆ. ಅದರಲ್ಲೂ ಆಯ್ದ ಕೆಲ ರೈತರಿಗೆ ಮಾತ್ರ ಅವಕಾಶ ನೀಡಿ ಉಳಿದವರನ್ನ ಕಡೆಗಣಿಸಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಸುಮಾರು 500 ರಿಂದ 600 ರೈತರು ಊಟ ತಿಂಡಿ ಇಲ್ಲದೆ KMF ಬಾಗಿಲಲ್ಲಿ ಕಾದರೂ ಸಹ ಕೇವಲ 50 ಜನರಿಗೆ ಮಾತ್ರ ಟೋಕನ್ ನೀಡಲಾಗಿದೆ. ನೀಡದ ಟೋಕನ್ಗಳು ಸಹ ಜೋಳ ಬೆಳೆದ ರೈತರಿಗೆ ಅಲ್ಲ, ಕಮಿಷನ್ ಪಡೆಯುವ ದಲ್ಲಾಳಿಗಳಿಗೆ ಎಂಬ ಆರೋಪ ಕೇಳಿಬಂದಿದೆ. ಟೋಕನ್ ಸಿಗದೆ ದಿನಗಟ್ಟಲೆ ಕಾದ ರೈತರು ಬೇಸರಗೊಂಡು ಜೋಳವನ್ನ ದಲ್ಲಾಳಿಗಳಿಗೆ ಕ್ವಿಂಟಾಲ್ಗೆ 1950 ರೂಪಾಯಿಗಳ ಕಡಿಮೆ ದರಕ್ಕೆ ಮಾರುವ ಸ್ಥಿತಿ ನಿರ್ಮಾಣವಾಗಿದೆ. ಜೋಳ ಸರಿಯಾಗಿ ಬಾರದೆ ಈಗಾಗಲೇ ನಷ್ಟದಲ್ಲಿರುವ ರೈತರಿಗೆ ಉಳಿದ ಜೋಳವನ್ನು ಮಾರಲು ಅವಕಾಶ ನೀಡದೆ KMF ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಇವತ್ತು ಸಂಸತ್ತಲ್ಲಿ, ವಿಧಾನಸೌಧದಲ್ಲಿ ಎಲ್ಲರಿಗೂ ಪ್ರತಿ ಎಕರೆಗೆ 50 ಕ್ವಿಂಟಾಲ್ ತಗೋಬೇಕು ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಇಲ್ಲಿ 20 ಕ್ವಿಂಟಾಲ್ ಅಂತ ಹೇಳಿ KMF ಒಂದು ಆದೇಶ ಮಾಡ್ತು. ಅದರಲ್ಲಿ ಕೆಲವ್ರದ ಮಾತ್ರ ಬೇಕಾದರ್ಧ ತಗೊಂಡು ಕೆಲ ರೈತರನ್ನ ಕಡೆಗಣಿಸಿದ್ದಾರೆ. ಸುಮಾರು ಬೆಳಗ್ಗೆ 6 ಗಂಟೆಯಿಂದ ತಿಂಡಿ ತಿಂದಲೇ ಊಟ ಮಾಡಿದರೆ ಕೆಲ ರೈತರುಗಳು ನಿನ್ನೆ ಬೆಳಗ್ಗೆಯಿಂದ 500 ರಿಂದ 600 ಜನ ಬೆಳಗ್ಗೆ 6 ಗಂಟೆಯಿಂದ ನಿನ್ನೆ ಸಂಜೆ 10 ಗಂಟೆ 11 ಗಂಟೆವರೆಗೂ ರೈತರು ಗೇಟ್ ಬಾಗಿಲು ಕಾದಿದ್ದಾರೆ. ಇವ್ರು ಬೇಕಾದವ್ರಿಗೆ ಒಂದು 50 ಜನಕ್ಕೆ ಏನು ಟೋಕನ್ ಅಂತ ಹೇಳಿ ಕೊಟ್ಟು ಅದರಲ್ಲಿ ಗೋಲ್ಮಾಲ್ ಮಾಡಿ ಇವರು ವ್ಯಾಪಾರಸ್ಥರುಗಳಿಗೆ ಈಗ ಇಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ ಜೋಳನ ಅವ್ರನ್ನ ಪ್ರತಿ ಲಿಸ್ಟ್ ತೆಗಿಲಿ. ಯಾರೊಬ್ರು ರೈತರದ್ದು ಇವರು ತಗೊಂಡಿಲ್ಲ, ವ್ಯಾಪಾರಸ್ಥರು ಯಾರಿದ್ದಾರೆ ಅವ್ರದ್ದು ಮಾತ್ರ ಜೋಳನ ಇವರು ತಗೊಂಡಿದ್ದಾರೆ, ಕಮಿಷನಿಗೋಸ್ಕರ ತಗೊಂಡಿದ್ದಾರೆ. ಆದ್ರೆ
ಇಲ್ಲಿ ಏನಾಗಿದೆ ಅಂದರೆ ವ್ಯಾಪಾರಸ್ಥರು 1950 ರೂಪಾಯಿಗೆ ಜೋಳ ತುಂಬ್ತಾ ಇದ್ದಾರೆ ಹೊರಗಡೆ ಎಲ್ಲ. ಇಲ್ಲಿ ಬಂದು ಅದು ಮತ್ತೆ 50 ರೂಪಾಯಿ ಕಮ್ಮಿ, ಯಾಕೆಂದ್ರೆ ರೈತರು ಇಲ್ಲಿ ತಗೋತಾ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಬಂದು 2400 ರೂಪಾಯಿ ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕೆಲವು ರೈತರದು ಊರಲ್ಲಿ 10 ಜನ ಅಂದ್ರೆ ಇನ್ನ 60 ಜನದ್ದು ತಗೋತಾ ಇಲ್ಲ. ಅದು ಏನಾಗಿದೆ ಅಂದ್ರೆ ಇಲ್ಲಿ ಕೆಲವು ಮನೆಗಳಲ್ಲಿ ಜಗಳಾಟ ಸ್ಟಾರ್ಟ್ ಆಗಿದೆ. ಈಗ ಕೆಲ ರೈತರುಗಳು ಪಕ್ಕದ ಮನೆಯವರು ಟೋಕನ್ ಸಿಕ್ಕಿರುತ್ತೆ, ಅವರು 2400 ಮಾರಿದ್ರು. ಇನ್ನ ಕೆಲವರು 9 ಗಂಟೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೂತು ಕಾದು 3-4 ದಿನ ಕಾದು ಅವರಿಗೆ ಟೋಕನ್ ಸಿಗ್ದಲೆ ಅವರು ಅಲ್ಲಿ ಹೊರಗಡೆ 1950 ಕೊಟ್ಟಾಗ ಅವ್ರ ಮನೇಲಿ ಜಗಳ, ಪಕ್ಕದ ಮನೆಯವರು 2400 ಮಾರಿದ್ರು, ನೀವು 1950 ಮಾರ್ತಾ ಇದ್ರಿ ಅಂತ ಅಲ್ಲಿ ಮನೆಗಳು ಜಗಳ ಆಯ್ತವೆ. ಇದು KMF ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಇವರು ಬೇಕಾದವ್ರು ಮಾತ್ರ ಕೊಡ್ತಾ ಇದಾರೆ, ಬೇಡವಾದವ್ರು ಹಂಗೆ ಕೈ ಬಿಡ್ತಾ ಇದಾರೆ. ಇದ್ರ ಕಡೆ ಸರ್ಕಾರ ಗಮನ ಹರಿಸಿ ಪ್ರತಿಯೊಬ್ಬರು ರೈತರದ್ದು ತಗೋಬೇಕು. ರೈತರು ಅಂದ್ರೆ ಎಲ್ಲರೂ ಕಷ್ಟಪಟ್ಟೆ ಬೆಳೆದಿರ್ತಾರೆ. ಇವತ್ತು ಜೋಳ ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಟ್ಟರು ಅಂದ್ರೆ ಅದು ರೈತರಿಗೆ ಮಾತ್ರ ಗೊತ್ತು. ಯಾಕೆ ಅಂದ್ರೆ ಜೋಳ ಹಾಕಿ ಅದು ಬೀಜ ಬಿತ್ತನೆ ಫೇಲ್ ಆಗಿ ಈ ವರ್ಷ ರೈತಂಗೆ ಅರ್ಧಕ್ಕೆ ಅರ್ಧ ಜೋಳ ಬಂದಿಲ್ಲ. ಎಲ್ಲರೂ 2 ಸರಿ ಔಷಧಿ, ಇವರು ಔಷಧಿ ಅಂಗಡಿ ಮತ್ತೆ ಬೀಜದ ಅಂಗಡಿ ಇಬ್ರು ಕಾಂಬಿನೇಷನ್ ಅಲ್ಲಿ ಜೋಳ ಬಿಟ್ಟು ಜೋಳ ಹಾಕಿದ ಜೋಳ ಎಲ್ಲ ಫೇಲ್ಯೂರ್ ಆಗಿದೆ. ಕೆಲವ್ರದ್ದು 100 ಕ್ವಿಂಟಲ್ ಜೋಳಕ್ಕೆ 50 ಕ್ವಿಂಟಲ್ ಆಗಿದೆ. ಅದರಲ್ಲಿ ಬೇಕು ಅಂತ ರೇಟ್ ಕಮ್ಮಿ. ಇಲ್ಲಿ 2400 ಇದ್ರೆ 1900 ರೂಪಾಯಿಗೆ ಅಲ್ಲಿ ಹೊರಗಡೆ ವ್ಯಾಪಾರಸ್ಥ ತುಂಬ್ತಾನೆ. ಅಲ್ಲಿಗೆ ಎಷ್ಟು 500 ರೂಪಾಯಿ ಒಂದು ಡಿಫ್ರೆನ್ಸ್ ಬಂತು. 10 ಕ್ವಿಂಟಾಲಿಗೆ 5,000 ಡಿಫ್ರೆನ್ಸ್ ಆದ್ರೆ ಒಬ್ಬೊಬ್ಬ ರೈತ ಬೇರೆ ಬೆಳೆನೇ ಬೆಳೆದಿಲ್ಲ, ಜೋಳ ಆಧಾರಿತ ಬರೀ ಜೋಳ ಮಾತ್ರ ಬೆಳೆದಿರ್ತಾನೆ. 50 ಕ್ವಿಂಟಲ್ ಜೋಳ ಆಗುತ್ತೆ. ಏನ್ ಮಾಡ್ಬೇಕು ಹಿಂಗಾದ್ರೆ? ಸರ್ಕಾರ ಈ ಕಡೆ ಗಮನನೇ ಹರಿಸ್ತಾ ಇಲ್ಲ. ಅಲ್ಲಿ ವಿಧಾನಸೌಧದಲ್ಲಿ ಮಾತಾಡ್ತಾರೆ 2400 ಕೊಡಿ ಅಂತ ಹೇಳ್ತಾರೆ, ಕ್ವಿಂಟಲ್ಗೆ ಒಬ್ರಿಗೂ 50 ಕ್ವಿಂಟಲ್ ತಗೊಂಡಿಲ್ಲ. ಪ್ರತಿಭಟನೆಯಲ್ಲಿ ಕುಮಾರ್, ರಾಜಮ್ಮ, ರಾಮಣ್ಣ, ಅಪ್ಪಾಜಿಗೌಡ, ಸತೀಶ್, ನಾಗೇಶ್, ಗುರು, ಪ್ರಕಾಶ್, ಜಗದೀಶ್ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದ ರೈತರು ಭಾಗವಹಿಸಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಕಲಸಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರದಂದು ನಡೆದ ಚುನಾವಣೆಯಲ್ಲಿ ಕಲಸಿಂದ ಗ್ರಾಮದ ನಿರ್ದೇಶಕ ಜೆಡಿಎಸ್ ಬೆಂಬಲಿತರಾದ ಕೆಆರ್ ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಕಲಸಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದ ಬಿಎನ್ ಸ್ವಾಮಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕಾರಣ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸಹಕಾರ ಇಲಾಖೆಯು ಬುಧವಾರದಂದು ಚುನಾವಣೆ ನಿಗದಿಗೊಳಿಸಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಕಲಸಿಂದ ಕ್ಷೇತ್ರದಿಂದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದ ಕೆಆರ್ ಕೃಷ್ಣಮೂರ್ತಿ ಹೊರತುಪಡಿಸಿ ಮತ್ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿದ್ದ ಸಹಕಾರ ಇಲಾಖೆ ಅಧಿಕಾರಿ ಬಿಕೆ ವಿಜಯೇಂದ್ರರವರು ಕೆಆರ್ ಕೃಷ್ಣಮೂರ್ತಿಯವರ ಆಯ್ಕೆಯನ್ನು ಘೋಷಿಸಿದರು. ನೂತನ ಅಧ್ಯಕ್ಷರನ್ನು ರಾಜ್ಯ ಮಾರಾಟ ಮಹಾಮಂಡಳದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಅವರು, ಕಳೆದ ಸಾಲಿನಲ್ಲಿ ಸೇವೆ ಸಲ್ಲಿಸಿದ ಅಧ್ಯಕ್ಷರುಗಳು ಸೊಸೈಟಿಯ ಅಭಿವೃದ್ಧಿಗೆ ಗಣನೀಯ ಸಾಧನೆ ಮಾಡಿದ್ದು, ಸಹಕಾರಿ ಸಂಸ್ಥೆಗಳು ಸಹಕಾರ ತತ್ವದಡಿ ಕಾರ್ಯನಿರ್ವಹಿಸಿದಾಗ ಸಹಕಾರ ಸಂಸ್ಥೆಗಳು ಉನ್ನತೀಕರಣಗೊಳ್ಳಲು ಸಾಧ್ಯ. ಸೊಸೈಟಿ ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿದ್ದು, ಸಂಘದಡಿ 6.24 ಕೋಟಿ ರೂಪಾಯಿ ಕೆಸಿಸಿ ಸಾಲ ನೀಡಲಾಗಿದೆ. ಸ್ತ್ರೀ ಶಕ್ತಿ ಸಂಘಗಳಿಗೆ 11 ಲಕ್ಷ ರೂಪಾಯಿ ಸಾಲ ನೀಡುವುದರ ಜೊತೆಗೆ 2025-26ನೇ ಸಾಲಿಗೆ ಸೊಸೈಟಿಯು 1.23 ಲಕ್ಷ ರೂಪಾಯಿ ನಿವ್ವಳ ಲಾಭ ದಾಖಲಿಸಿದೆ. ಇಷ್ಟು ದೊಡ್ಡ ಮಟ್ಟದ ಸಾಲ ನೀಡಲು ಶಾಸಕ ಸಿಎನ್ ಬಾಲಕೃಷ್ಣ ಅವರು 25 ವರ್ಷಗಳಿಂದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುವುದು ನಮಗೆ ವರದಾನವಾಗಿದೆ. ಸಹಕಾರ ತತ್ವದಲ್ಲಿ ಹುಟ್ಟಿಕೊಂಡ ಸಂಸ್ಥೆಗಳು ಅಧಿಕ ಲಾಭದ ನಿರೀಕ್ಷೆ ಹೊಂದದೆ ಸಹಕಾರ ರಂಗದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕೃಷಿ ಉತ್ತೇಜನಕ್ಕೆ ಯೋಜನೆಗಳನ್ನು ರೂಪಿಸಬೇಕು. ಗ್ರಾಹಕರಿಗೆ, ರೈತರಿಗೆ ಹತ್ತಿರವಾಗಿ ಸೇವೆ ಸಲ್ಲಿಸುವಲ್ಲಿ ಮುಂದಾಗಬೇಕು ಎಂದು ಹೇಳಿದರು. ಹಿಂದೆ ಇದ್ದಂಥ ಸ್ವಾಮಿಯವರು ಸುಮಾರು 6-7 ತಿಂಗಳ ಕಾಲ ಈ ಸೊಸೈಟಿಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಆ ಅವಧಿ ಮುಗಿದ ನಂತರನೂ ಕೂಡ ನೀವೇ ಮುಂದುವರಿರಿ ಅಂತಕ್ಕಂಥ ಮಾತನ್ನು ಮೂರ್ತಿಯವರು ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವರ ಒಂದು ಹೃದಯ ವೈಶಾಲ್ಯತೆಯನ್ನು ತೋರಿಸ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ಪರಸ್ಪರ ಸಹಕಾರ ಮನೋಭಾವದಿಂದ ಮಾತ್ರ ನಡೆದರೆ ಈ ಒಂದು ಸೊಸೈಟಿಯ ಒಂದು ಬೆಳವಣಿಗೆಗೆ ಸಾಧ್ಯ ಆಗ್ತದೆ. ನಮ್ಮ ಕಲಸಿಂದ ಸೊಸೈಟಿನಲ್ಲಿ ಸುಮಾರು 6.25 ಲಕ್ಷ ರೂಪಾಯಿ ಬೆಳೆ ಸಾಲವನ್ನು ಸುಮಾರು 1066 ಜನ ರೈತರಿಗೆ ನೀಡಲಾಗಿದೆ. ಏಕೆಂದರೆ ಇವತ್ತು ವ್ಯವಸಾಯ ಸೇವಾ ಸಹಕಾರ ಸಂಘಗಳು ರೈತರಿಗೆ ಬೆನ್ನೆಲುಬಾಗಿದೆ. ರೈತರು ಭಾರತ ದೇಶದ ಬೆನ್ನೆಲುಬಾಗಿದ್ದರೆ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ರೈತರ ಬೆನ್ನೆಲುಬಾಗಿ ಕೆಲಸ ಮಾಡ್ತಾಯಿದೆ. ಕೇಂದ್ರ ತತ್ವದಡಿ ನಾವು ಕೆಲಸ ಮಾಡಿದಾಗ ಸಹಕಾರ ಸಂಘಗಳು ಅಭಿವೃದ್ಧಿ ಆಗ್ತದೆ. ಅದೇ ರೀತಿ ನಮ್ಮ ಮೂರ್ತಿಯವರು ನೂತನವಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ನೀವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇದ್ದಂಥ ಅವಧಿನಲ್ಲಿ ಉತ್ತಮವಾದಂಥ
ಸೇವೆಯನ್ನು ಸಹಕಾರಿ ಬಂಧುಗಳಿಗಿಂತ ರೈತರಿಗೆ ನೀಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಶೂನ್ಯ ಬಡ್ಡಿ ದರದಲ್ಲಿ 3 ಲಕ್ಷ ರೂಪಾಯಿವರೆಗೂ ಕೂಡ ಇವತ್ತು ಸಾಲ ನೀಡಲಾಗ್ತಾ ಇದೆ. ಅದನ್ನು ಕೂಡ ಇನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕಾಗ್ತದೆ. ಈಗಾಗಲೇ ನಮ್ಮ ಈ ಮುಖ್ಯ ನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀಯುತ ಮಂಜೇಗೌಡರು ಕೂಡ ಎಲ್ಲನೂ ಕೂಡ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಸೊಸೈಟಿ ಮುಂದುವರಿಲಿ. ಗೊಬ್ಬರದ ಒಂದು ವ್ಯವಹಾರನ ಪ್ರಾರಂಭ ಮಾಡಿದರೆ ಏನೋ ಗೊತ್ತಿಲ್ಲ, ಇಲ್ಲ ಅನಿಸ್ತಲ್ಲ. ಆಯ್ತು, ಮುಂದಿನ ದಿನಗಳಲ್ಲೂ ಅದ್ರ ಬಗ್ಗೆ ಆಲೋಚನೆ ಮಾಡಿ ಅಂತ ನೂತನ ಅಧ್ಯಕ್ಷರಿಗೆ ಹೇಳಲಿಕ್ಕೆ ಬಯಸ್ತಾ, ಈ ಒಂದು ಸೊಸೈಟಿ ಎಲ್ಲ ನಿರ್ದೇಶಕರ ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಮೂರ್ತಿಯವರು ಹಾಗೂ ಉಪಾಧ್ಯಕ್ಷರು ಈ ಸೊಸೈಟಿಯನ್ನು ಮುನ್ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಕೆಆರ್ ಕೃಷ್ಣಮೂರ್ತಿ, ಉಪಾಧ್ಯಕ್ಷರಾದ ಜಯಲಕ್ಷ್ಮಿ, ಮಾಜಿ ಅಧ್ಯಕ್ಷರಾದ ಬಿಎಂ ಸ್ವಾಮಿ, ನಿರ್ದೇಶಕರುಗಳಾದ ಕಲಸಿಂದ ಶಿವರಾಜ್, ಜಿಆರ್ ಉಮೇಶ್, ತಿಮ್ಮೇಗೌಡ, ವಡರಹಳ್ಳಿ ಮೋಹನ್ ಕುಮಾರ್, ಜಿಎಲ್ ನಾಗೇಶ್, ರತ್ನ, ಹರೀಶ್, ಮುನಿಸ್ವಾಮಿ, ಮುಖಂಡರಾದ ದಿಂಡುಗೂರು ಗೋವಿಂದರಾಜು, ಮಂಜು ಸೇರಿ ಇತರರು ಹಾಜರಿದ್ದರು. ಹೊಳೆನರಸೀಪುರ ಪಟ್ಟಣದ ಚನ್ನಾಂಬಿಕ ವೃತ್ತ ಸಮೀಪದಲ್ಲಿರುವ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಅವರು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಚಿತ್ರಕಲೆಯ ಕೌಶಲ್ಯವನ್ನು ಪ್ರೋತ್ಸಾಹಿಸಲು ಇಲ್ಲಿ ಅವಕಾಶ ದೊರೆತಿದೆ. ಈ ಕಲೆಯನ್ನು ಎಷ್ಟರ ಮಟ್ಟಿಗೆ ಬೆಳೆಸಿಕೊಳ್ಳಬಹುದು ಮತ್ತು ನಿಮ್ಮ ಸ್ಪರ್ಧಾಳುಗಳ ನಡುವೆ ಸ್ಪರ್ಧೆಯನ್ನು ಮಾಡುವುದಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ. ಎಲ್ಲರೂ ಭಾಗವಹಿಸುವುದು ಮುಖ್ಯ. ತಾಲೂಕು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಹೀಗೆ ಎಲ್ಲರ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳಿದರು. ಅರಣ್ಯ ಸಂಪತ್ತಿನ ಮಹತ್ವದ ಬಗ್ಗೆ, ವನ್ಯಜೀವಿಗಳನ್ನು ಸಂರಕ್ಷಣೆಯ ಬಗ್ಗೆ ಕುರಿತ ಹಾಗೆ ನೀವು ಚಿತ್ರವನ್ನು ಬಿಡಿಸೋದಕ್ಕೆ ಇಲ್ಲಿ ಎಲ್ಲರೂ ಕೂಡ ಚಿತ್ರ ಬಿಡಿಸಿ ವಿವಿಧ ಶಾಲೆಗಳಲ್ಲಿ ಬಂದಿರತಕ್ಕಂಥ ಮಕ್ಕಳಲ್ಲಿ ಚಿತ್ರ ಬಿಡಿಸುವ ಕಲೆ ಇರುವಂಥವರು ಬಂದಿದ್ದಾರೆ ಅಂತೇಳಿ ಭಾವಿಸ್ತೀನಿ. ಉಳಿದ ವಿದ್ಯಾರ್ಥಿಗಳು ನಮ್ಮ ಈ ಶಾಲೆ ವಿದ್ಯಾರ್ಥಿಗಳಿದೆ. ಈ ಸಹಯೋಗದೊಂದಿಗೆ ಮಕ್ಕಳಲ್ಲಿ ಚಿತ್ರಕಲೆಯ ಪ್ರತಿಭೆಯನ್ನು ಉತ್ತೇಜಿಸಿ ಪ್ರೋತ್ಸಾಹಿಸುವ ಒಂದು ಅವಕಾಶ ಇಲ್ಲಿ ದೊರೆತಿದೆ. ನಿಮಗೆ ಆ ಒಂದು ಸ್ಕಿಲ್ ಇನ್ನೂ ಕೂಡ ಎಷ್ಟು ಮಟ್ಟಿಗೆ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಬೆಳೆಸ್ಕೊಳ್ಬೋದು, ಮತ್ತು ಎಲ್ಲ ನಿಮ್ಮ ಸ್ಪರ್ಧಾಳುಗಳ ನಡುವೆ ಹೇಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಮಕ್ಕಳಿಗೆ ನೀವೆಲ್ಲರೂ ಕೂಡ ಉತ್ತಮವಾಗಿ ಚಿತ್ರವನ್ನು ಬಿಡಿಸಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ, ಸಮಾಧಾನಿಕರ ಸ್ಥಾನ 4 ಸ್ಥಾನಗಳಿದೆ. ನೀವು ಪಡೀರಿ. ತಾಲೂಕು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ. ಈಗ ಜಾಹೀರಾತು. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಕ್ಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908.
ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್,
ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮಾಜಿ ಸಂಸದರು, ಬಮೂಲ್ ಅಧ್ಯಕ್ಷರು ಹಾಗೂ ರಾಜ್ಯ ಕಾಂಗ್ರೆಸ್ನ ಜನನಾಯಕ ಡಿಕೆ ಸುರೇಶ್ ಅವರ ಜನ್ಮದಿನದ ಪ್ರಯುಕ್ತ ಡಿಸೆಂಬರ್ 18ರ ಗುರುವಾರದಂದು ಹಾಸನ ನಗರದಲ್ಲಿ ವಿವಿಧ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘುದಾಸ್ ಕೊಪ್ಪಲು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರದ ಮಾಜಿ ಸಂಸದರು, ಹಾಲಿ ಬಮೂಲ್ ಅಧ್ಯಕ್ಷರು, ಜನನಾಯಕರು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಮುಖಂಡರಾದ ಶ್ರೀಯುತ ಡಿಕೆ ಸುರೇಶ್ ಅಣ್ಣನವರ ಹುಟ್ಟುಹಬ್ಬ. ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಹಾಸನ ನಗರದ ಹೇಮಾವತಿ ಪ್ರತಿಮೆ ಪಕ್ಕ ಡಿಕೆ ಸುರೇಶ್ ಅಣ್ಣವರ ಹುಟ್ಟುಹಬ್ಬವನ್ನು ಹಾಸನ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳು, ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ, ಹಾಸನ ನಗರ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ನಗರಸಭಾ ಸದಸ್ಯರು, ನಗರ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಸುರೇಶ್ ಅಣ್ಣನವರು ಅಭಿಮಾನಿಗಳು ಎಲ್ಲ ಸೇರಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಹೇಮಾವತಿ ಪ್ರತಿಮೆ ಪಕ್ಕ ಆಚರಣೆ ಮಾಡ್ತಾ ಇದ್ದೀವಿ. ಆ ದಿನ ಬೆಳಗ್ಗೆ 11:30ಕ್ಕೆ ರಕ್ತದಾನ ಶಿಬಿರನ ಇಟ್ಕೊಂಡಿದ್ದೀವಿ. 12 ಗಂಟೆಗೆ ಕೇಕ್ ಕತ್ತರಿಸುವ ಮುಖಾಂತರ ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಿ, ಅಲ್ಲಿರೋ ಸಿಹಿ ಹಂಚ್ತೀವಿ. 12:30ಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಆದ ನಂತರ ಸಂಜೆ ಹಾಸನ ನೀರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸುರೇಶ್ ಅಣ್ಣವ್ರ ಹೆಸರಲ್ಲಿ ಪೂಜೆ ಮತ್ತೆ ಈಡ್ಗಾಯಿ ಹೊಡೆಯೋದು ಕಾರ್ಯಕ್ರಮ. ನಂತರ ಆಜಾದ್ ರಸ್ತೆಯಲ್ಲಿ ಇರ್ತಕ್ಕಂಥ ಗುಜರಾತಿ ಬಾಬಾ ಬಾದ್ಶಾ ದರ್ಗದಲ್ಲಿ ಪ್ರಾರ್ಥನೆ, ಕೊನೆಗೆ NR ಸರ್ಕಲ್ ಚರ್ಚ್ ಅಲ್ಲಿ ಪ್ರೇಯರ್. ರಾತ್ರಿ 8 ಗಂಟೆ ಮೇಲೆ ಹಾಸನ ನಗರದಲ್ಲಿ ರಸ್ತೆ ಬದಿಲ್ ಮಲಗಿರ್ತಕ್ಕಂತಹ ನಿರಾಶ್ರಿತರಿಗೆ ಬೆಡ್ಶೀಟ್ ವಿತರಣೆ. ಇಷ್ಟು ಕಾರ್ಯಕ್ರಮನ ಗುರುವಾರ 18ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಖಯ್ಯಂ, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್, ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಕೊರೂರು, ನಗರಸಭಾ ಸದಸ್ಯ ಅಶ್ರು ಆಸಿಫ್, ನಗರ ಉಪಾಧ್ಯಕ್ಷ ಹರೀಶ್, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಪ್ರಸಾದ್, ಉಪಾಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಬೆಣ್ಣೂರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಕೂಲಿ ಕಾರ್ಮಿಕರ ಮೇಲೆ ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿದ ಪಿಡಿಒರವರನ್ನ ಬಂಧಿಸಿ ತಕ್ಷಣ ಸೇವೆಯಿಂದ ಅಮಾನತು ಮಾಡುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ತಿರುಮನಹಳ್ಳಿ ಒತ್ತಾಯಿಸಿದರು. ಬೇಲೂರು ತಾಲೂಕು ಬೆಣ್ಣೂರು ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದಂಥ ಶಿವಶಂಕರ್ ಹಾಗೂ ಶಿವಮೂರ್ತಿ ಅಂತೇಳಿ ಇವರ ಹಸ್ಬೆಂಡು, ಆ ಕಡೆ ಮತ್ತು ಈ ಕಡೆ ಕೂತಿರೋ ಇವರ ಹಸ್ಬೆಂಡು, ಇವರು ಬಣ್ಣ ಹೊಡೆಯಕ್ಕೆ ಹೋಗ್ತಾರೆ. PWD ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಯಾರೋ, ಅವ್ರ ಹತ್ರ ಕೂಲಿ ಕೆಲಸ ಮಾಡ್ತಾರೆ. ರಸ್ತೆ ಸೈಡು ಲೈಟ್ ಕಂಬ ಮತ್ತು ಸೇತುವೆ ಬರುತ್ತಲ್ಲ, ಅದಕ್ಕೆ ಬಣ್ಣ ಹೊಡೆಯೋ ಕೆಲಸ, ಅವರು ಕೂಲಿ ಕೆಲಸ ಡೈಲಿ. ಆ ಬಣ್ಣ ಹೊಡಿತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂತ ಅಂದರೆ, ಆ 2 ಕಂಬಕ್ಕೆ ಹೊಡೆದಾಗುತ್ತೆ, ರೈಟಿಗೆ ಪಾಸ್ ಆಗಬೇಕು. ಅವರು ಪಾಸ್ ಆಗೋದಕ್ಕೆ ಏನು ಮಾಡ್ತಾರೆ, ಮೇನ್ ರೋಡ್ ಆಗಿರೋ ಕಾರಣ ಕೈ ತೋರಿಸ್ತಾರೆ. ಕೈ ತೋರಿಸಿದಾಗ ಚಿಕ್ಕಮಗಳೂರು ಕಡೆಯಿಂದ ಸಂತೋಷ್ ಅಂತ ಚಿಕ್ಕಮೇದೂರು ಗ್ರಾಮ ಪಂಚಾಯತಿ PDO ಅವರು ಕಾರಿಗೆ ಬರ್ತಾರೆ. ಕಾರ್ ನಂಬರ್ KA 18 MA 9937 ಅದ್ರಲ್ಲಿ ಬರ್ತಾರೆ. ಯಾಕಪ್ಪ ಕೈ ತೋರಿಸ್ತಾ ಇದೆಯಾ ಅಂತಾರೆ. ನಾ ರಸ್ತೆ ದಾಟ್ಬೇಕಲ್ಲ, ಅದು ಕೈ ತೋರಿಸ್ತೆ ಅಂತ ಹೇಳ್ತಾರೆ. ನಾನು ಯಾರು ಗೊತ್ತಾ, ಈ ತರ ಉಡಾಪೆ ಹೇಳ್ತಾರೆ. ಸರ್, ನಾವು ಕೂಲಿ ಕಾರ್ಮಿಕರು, ನೀವು ಯಾರಾದ್ರೂ ನನಗೇನಾಯ್ತೆ ಸರ್, ಹಾಗೆ ಹೇಗೆ ಅಂತ ಇವ್ರು ಇದು ಮಾಡ್ತಾ ಸ್ವಲ್ಪ ಘರ್ಷಣೆ ಆಗುತ್ತೆ. ಘರ್ಷಣೆ ಆದಾಗ ಏನಾಗುತ್ತೆ ಅಂತಂದ್ರೆ, ನನ್ನ ಹೆಸರು ಕೇಳಿದ್ರೆ ನನಗೆ PDO ಕೆಲಸನೇ ಮಾಡ್ಬೇಕಲ್ಲ, ಅದಕ್ಕೂ ನೀವು ಯಾವ ಕಮ್ಯುನಿಟಿ ಅಂತ ಕೇಳ್ತಾರೆ. ಅವರು ಇವ್ರು SC ಅಂತ ಹೇಳ್ತಾರೆ. ಅದೆಲ್ಲ ಯಾಕೆ ಕೇಳ್ತೀರಾ ಸರ್ ಅಂತ ಹೇಳ್ತಾರೆ.
ಆ ಕೇಳಿದಾಗ ಹಂಗಲ್ಲ ಮರೆಯ, ನಾನು ಬಂಟೇನಹಳ್ಳಿ ಪಂಚಾಯತಿ ಮತ್ತು ಇದರಲ್ಲಿ ಚಿಕ್ಕಮೇದೂರು ಪಂಚಾಯತಿನ ಇನ್ಚಾರ್ಜ್ ಮಾಡ್ತಾ ಇರೋದು, 2 ಪಂಚಾಯತಿನ. ನನಗೆ ಪಿ ಡಿ ಒ ಕೆಲಸನೇ ಮಾಡ್ಬೇಕಲ್ಲ, ಸಾಕಷ್ಟು ಹಣ ಇದೆ, ನಾನು ಬೇಕಾದ್ರೆ ಮಾಡಿಸ್ತೀನಿ ಎಲ್ಲ ಇದು ಏಕಾಏಕಿ. ಯಾಕಂದ್ರೆ ಅವ್ರು ಪಾನ್ಮತ್ರರಾಗಿದ್ರು ಅಂತ ನನ್ನ ಭಾವನೆ. ಧಮಕಿ ಹಾಕಿ ಮಾತಾಡ್ತಾರೆ. ಯಾಕೆ ಹಿಂಗೆ ಮಾತಾಡ್ತಾರೆ ಸರ್ ಅಂತೇಳಿ ಇವ್ರು ಮುಂದೆ ಪಾಸ್ ಆಗ್ತಾರೆ. ಆಯ್ತು ನೀವೇ ದೊಡ್ಡವರು ಅಂತೇಳಿ. ಅದಕ್ಕೂ ತೃಪ್ತಿ ಆಗಲೆ ಆತ ಪುನಃ ದೂರವಾಣಿ ಕರೆ ಮಾಡಿ ಯಾರೋ ಅವ್ರ ಸ್ನೇಹಿತರುಗಳಿಗೆ ಅಲ್ಲಿಂದ ಗೂಂಡಾಗಳ ಕರೆಸ್ತಾರೆ. 1-2-3 ಬೈಕಲ್ಲಿ ಬರ್ತಾರೆ. ಬಂದ ನಂತರ ಇನ್ನೊಂದು ಕಂಬ ಕೊಡಿತಾರೆ, ಏಕಾಏಕಿ ದಾಳಿ ಮಾಡ್ತಾರೆ, ಅವ್ರ ಮೇಲೆ ಅಸಾಲ್ಟ್ ಮಾಡ್ತಾರೆ. ಅಸಾಲ್ಟ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಇದೆಲ್ಲ ಬ್ಲಡ್ ಆಗಿದೆ. ಆಮೇಲೆ ಅಲ್ಲಿ ಕುಸ್ತು ಬೀಳ್ತಾರೆ ಕೆಳಗಡೆ ಕುಸ್ತು ಬಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಲೋಕಲ್ನವ್ರು ಯಾರೋ ಪೊಲೀಸಿಗೆ ಮಾಹಿತಿ ಹೇಳ್ತಾರೆ, ಈ ಥರ ಆಗಿದೆ ಅಂತೇಳಿ. ಆಗ ತಕ್ಷಣ ಪೊಲೀಸ್ ಬರ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಅಲ್ಲಿ ಸ್ಟೇಷನ್ ಇರ್ತಾರೆ, ಅವ್ರ ಗಮನಕ್ಕೆ ಹೋಗುತ್ತೆ. ಅವ್ರು ಬಂದು ಪೊಲೀಸರು ಬಂದು ಸ್ಟೇಷನ್ಗೆ ಅವರ ಬರಕ್ಕೆ ಕೇಳ್ತಾರೆ. ರಕ್ತದ ಮಡುವಿನಲ್ಲಿ ಅವರು ಒದಾಡ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ, ವಾಲಂಟಿಯರ್ ಆಗಿ ಸರ್ಕಲ್ ಇನ್ಸ್ಪೆಕ್ಟ್ರೆ ಅವರ ವೆಹಿಕಲ್ ಅಲ್ಲಿ ಇದ್ದಂತ ಒಂದು ಬಟ್ಟೆ ಕೊಟ್ಟು ಬ್ಲಡ್ನೆಲ್ಲ ಒರೆಸಿ ಫಸ್ಟ್ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಆಮೇಲೆ ನಾನು ಇಂಟಿಮೇಷನ್ ತಗೊಂಡು ನಾನು ಮುಂದಿನ ಕ್ರಮ ತಗೊಳ್ತೀನಿ ಅಂತೇಳಿ ಅವರೇ ಇದು ಮಾಡ್ತಾರೆ. FIR ಆದ್ರೂ ಆತ ಬೆದರಿಕೆ ಹಾಕಿ ತಿರುಗಾಡ್ತಾನೆ. ಪಾಪ ಅವ್ರ ಕೂಲಿ ಕಾರ್ಮಿಕರು ಮತ್ತೆ ಅವ್ರ ಮೇಲೆ ಕೌಂಟರ್ ಕೇಸ್ ಮಾಡಿದ್ದಾರೆ. ಆ ಕೌಂಟರ್ ಕೇಸಿಗೆ ಬಿ ವರದಿ ಹಾಕ್ಬೇಕು, ಮತ್ತೆ ಆರೋಪಿನ ತಕ್ಷಣ ಬಂಧಿಸಬೇಕು. ಆ ಪುರುಷೋತ್ತಮ ಏನಿದ್ದಾರೆ SHO ಅವ್ರನ್ನ ಕೂಡಲೇ ಸೇವೆಯಿಂದ ಅಮಾನತ್ ಮಾಡಬೇಕು, PDO ಮತ್ತೆ ಅವ್ರನ್ನ. ಮತ್ತೆ ಆ ಹೊರಗಡೆಯಿಂದ ಕರೆಸಿದ ಆ ಗೂಂಡಗಳು ಅವ್ರು ಯಾರು ಅದನ್ನ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಇನ್ಸ್ಪೆಕ್ಟ್ರು ಖುದ್ದು ಅವರೇ ವಾಲಂಟಿಯರ್ ತನಿಖೆ ಮಾಡಿ ಆ ತಪ್ಪಿತಸ್ಥರು ಅವ್ರು ಯಾರೇ ಆಗಿರ್ಲಿ, ಅವ್ರಿಗೆ ಎಷ್ಟೇ ರಾಜಕೀಯ ಹೊತ್ತಿದೆ ಅವ್ರ ಕೂಡಲೇ ಅವ್ರು ಬಂಧಿಸಿ ಸೂಕ್ತ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಇಲ್ಲ ಅಂತ ಅಂದ್ರೆ ನಾವು DC ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡ್ಬೇಕಂತ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ದಲಿತ ಮುಖಂಡ ಹರೀಶ್ ತಿರುಮನಹಳ್ಳಿ, ಜಿಲ್ಲಾ ಮಹಿಳಾ ಘಟಕದ ರೀತಾ, ಮೋಹನಾಕ್ಷಿ, ರತ್ನ ಇತರರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಇತಿಹಾಸದಲ್ಲಿ ಗ್ರಾಮೀಣ ಪ್ರದೇಶದ 10 ವರ್ಷದ ಮಗು ಭರತನಾಟ್ಯ ರಂಗಪ್ರವೇಶ ನಡೆಯಲಿದೆ ಎಂದು ಖ್ಯಾತ ನೃತ್ಯಪಟು ವಿದೂಷಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ದಿಗಂಬರ ಜೈನ ಮಹಾಸಂಸ್ಥಾನ ಮಠ ಹಾಗೂ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಚನ್ನರಾಯಪಟ್ಟಣ ಇವರ ಸಂಯುಕ್ತಾಶ್ರಯದಲ್ಲಿ 2025 ಡಿಸೆಂಬರ್ 20 ಶನಿವಾರ ಬೆಳಗ್ಗೆ 10 ಗಂಟೆಗೆ ಶ್ರವಣಬೆಳಗೊಳದ ಪಂಪ ಗ್ರಂಥಾಲಯದಲ್ಲಿ ರಂಗಪ್ರವೇಶ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಉದ್ಘಾಟಿಸಲಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿಯ ಬಾಳೆಕಂಚಿ ಗ್ರಾಮದಲ್ಲಿ ಜನಿಸಿದ ಕುಮಾರಿ ಹಿತಾನ್ಯ ಬಿವಿ ಎಂಬ ಬಾಲಕಿಯ ಅಪೂರ್ವ ಪ್ರತಿಭೆಯನ್ನು ಗುರುತಿಸಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಶಾಸ್ತ್ರೀಯ ಭರತನಾಟ್ಯದಲ್ಲಿ ತರಬೇತಿ ನೀಡಲಾಗುತ್ತಿದ್ದು, ಜೈನ ಮಠದ ಆಶೀರ್ವಾದದೊಂದಿಗೆ ಬಾಲಕಿ ಭರತನಾಟ್ಯ ರಂಗಪ್ರವೇಶ ಮಾಡಿಸುತ್ತಿರುವುದು ವಿಶೇಷವಾಗಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಕಾಡೆಮಿ ಅಧ್ಯಕ್ಷೆ ಅನಿತಾ ಪ್ರಕಾಶ್ ಬಾಲ ಕಲಾವಿದೆ ಕುಮಾರಿ ಹಿತಾನ್ಯ ಹಾಗೂ ಆಕೆಯ ತಾಯಿ ರಾಣಿ ಯೋಗೇಶ್ ಉಪಸ್ಥಿತರಿದ್ದರು. ಭರತನಾಟ್ಯದ ರಂಗಪ್ರವೇಶ ಅಂದ್ರೆ ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ, ನಮ್ಮ ಭರತನಾಟ್ಯದ ಪೂರ್ವ ಒಂದು ಹಿಸ್ಟ್ರಿಯನ್ನ ನೋಡಿದ್ರೆ ಹಲವಾರು ವರ್ಷಗಳ ಕಾಲ ಗುರುಕುಲದಲ್ಲಿ ಕಲಿತು ಮೊದಲನೇ ಬಾರಿ ರಂಗವನ್ನ ಪ್ರವೇಶ ಮಾಡೋದು ಅಂದ್ರೆ ಸ್ಟೇಜ್ ಅನ್ನ ಎಂಟ್ರಿ ಮಾಡೋದನ್ನ ರಂಗಪ್ರವೇಶ ಅಂತ ಕರೀತಾ ಇದ್ರು. ಆದ್ರೆ ಇವಾಗ ನಮ್ಮ ಗುರುಕುಲ ಸಿಸ್ಟಮ್ ಇಲ್ಲ, 7-8 ವರ್ಷ ಕಲಿಯುವಂತಹ ಪದ್ಧತಿ ಇವಾಗಿಲ್ಲ. ಆದ್ರೂ ಕೂಡ ಮಕ್ಕಳ ಕಲೆಯನ್ನ ಗುರುತಿಸಿ ಮಕ್ಕಳು ಇದಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ಅನ್ಸದ ಮೇಲೆ ಅವರ ಗುರುಗಳು ತಗೊಳ್ಳುವಂತಹ ನಿರ್ಧಾರವೇ ರಂಗಪ್ರವೇಶ. ಅದೇ ರೀತಿ ನಾನು ಹಲವಾರು ರಂಗಪ್ರವೇಶಗಳನ್ನ ನನ್ನ ಶಿಷ್ಯರೊಂದಿಗೆ ಮಾಡಿಸಿದ್ರು ಕೂಡ ಇದು ಬಹಳ ಬಹಳ ಮುಖ್ಯವಾಗಿ ತುಂಬಾ ವಿಶೇಷವಾಗಿರುವಂತದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಅಂದ್ರೆ 10 ವರ್ಷದ ಬಾಲ ಕಲಾವಿದೆ, ಗ್ರಾಮೀಣ ಪ್ರದೇಶದ ಕಲಾವಿದೆ, ನಮ್ಮ ಚನ್ನರಾಯಪಟ್ಟಣದ ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಹಿಂದೆ ಎಂದಿಗೂ ಆಗದಿರುವಂತಹ ಭರತನಾಟ್ಯ ರಂಗಪ್ರವೇಶವನ್ನ ಮೊದಲನೇ ಬಾರಿ ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ. ಒಂದು ಗ್ರಾಮೀಣ ಪ್ರದೇಶದ ಮಗು ನನಗೂ ಕೂಡ ಮೊದಲನೇ ಬಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು 10 ವರ್ಷದ ಮಗುವಿಗೆ 2 ಅವರ್ ಪರ್ಫಾರ್ಮ್ ಮಾಡೋ ಅಂತಹ ಪರ್ಫಾರ್ಮೆನ್ಸ್ ನ ಹೇಳ್ಕೊಡೋದಾಗಿರ್ಬೋದು ಅಥವಾ ಅವಳು ಕಷ್ಟಪಟ್ಟು ಕಲಿಯೋದಾಗಿರ್ಬೋದು, ಎರಡೂ ಇದರಲ್ಲಿ ತುಂಬಾನೇ ಮುಖ್ಯವಾಗಿರತ್ತೆ.
ಈ ರಂಗಪ್ರವೇಶದಲ್ಲಿ, ಭರತನಾಟ್ಯ ರಂಗಪ್ರವೇಶದಲ್ಲಿ 2 ಗಂಟೆಗಳ ಕಾಲ ನಿರಂತರವಾಗಿ ಈ ಪುಟ್ಟ ಕಲಾವಿದೆ ಪ್ರದರ್ಶನವನ್ನ ನೀಡ್ತಾ ಇದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ಬೆಳೆಸಿರುವಂತಹ ಕಲಾವಿದೆ ನಾನು ಆಗಿದ್ರು ಜೊತೆಗೆ ನಮ್ಮ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಕಂಪ್ಲೀಟ್ ಆಡಳಿತ ಮಂಡಳಿಯವರಾಗಿರ್ಬೋದು, ಹಾಗೆ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಅಭಿನವ ಚಾರುಕೀರ್ತಿ ಸ್ವಾಮೀಜಿ ಅವರು ಕೂಡ ನನಗೆ ಬಹಳ ಬಹಳ ಸಹಾಯಕ್ಕೆ ಹಾಗೆ ಕಲೆಗೆ ಸಹಾಯವನ್ನ ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಅಂದ್ರೆ ಅವರು ಇಲ್ಲಿಗೆ ಬಂದಾಗಿಂದ ನನಗೆ ಪರ್ಸನಲ್ ಆಗಿ ಒಂದು ಕಾರ್ಯಕ್ರಮಕ್ಕೆ ಕರೆಯೋದಾಗಿರ್ಬೋದು, ಅವರು ನಮ್ಮ ಭಾರತೀಯ ಸಂಸ್ಕೃತಿಯ ಕಲೆಗಳು ಅಂದ್ರೆ ಈ ಭರತನಾಟ್ಯ ಅಥವಾ ಬೇರೆ ಸಂಗೀತ ಕಲೆಗಳಿಗೆ ಕೊಡ್ತಿರುವಂತಹದ್ದನ್ನ ನಾವು ಅಲ್ಲೇ ಹತ್ರದಲ್ಲಿ ಚನ್ನರಾಯಪಟ್ಟಣದೊಳಗೆ ಆಗಿರೋದ್ರಿಂದ ನಾನು ನೋಡ್ತಾ ಬಂದಿದ್ದೀನಿ. ನನಗೆ ಬಹಳ ಇಷ್ಟ ಇತ್ತು ಶ್ರವಣಬೆಳಗೊಳದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಗೆ ಆಗುವಂತಹ, ನೀವೆಲ್ಲ ಜಿಲ್ಲೆ ನನಗೆ ಬಹಳಷ್ಟು ಕೊಟ್ಟಿದೆ, ನಮ್ಮ ತಾಲೂಕು ನನಗೆ ಬಹಳಷ್ಟು ಕೊಟ್ಟಿದೆ, ನಾನ್ ಅಲ್ಲಿಗೆ ಏನಾದ್ರೂ ಕೊಡ್ಬೇಕಂತ ತುಂಬಾ ಆಸೆ ಇತ್ತು. ಆದ್ರೆ ಇದು ಒಂದು ಕೂಡ ಒಂದು ದಾರಿ ಆಗತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕುಮಾರಿ ಹಿತಾನ್ಯ BY ಇಂದ ಇದೇ ಶನಿವಾರ 20ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ಅಂದ್ರೆ ನಮ್ಮ ಅಕಾಡೆಮಿಯ ಮುಖಾಂತರ, ಹಾಗೆ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಜೊತೆಯಾಗಿ ಶ್ರವಣಬೆಳಗೊಳದ ಪಂಪ ಗ್ರಂಥಾಲಯದಲ್ಲಿ ಸ್ವಾಮೀಜಿಯವರ ಹಸ್ತಕ್ಷೇತ್ರದಿಂದ ಉದ್ಘಾಟನೆಗೊಂಡು ನಮ್ಮ ಈ ಕಲಾವಿದೆಯ ಪುಟ್ಟ ಕಲಾವಿದೆಯ ಭರತನಾಟ್ಯ ರಂಗ ಪ್ರವೇಶ ನೆರವೇರ್ತಾ ಇದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಗನ ಸಾವಿಡಲು ಸಾರ್ಥಕತೆ ಮೆರೆದ ಪೋಷಕರು, ಝೀರೋ ಟ್ರಾಫಿಕ್ನಲ್ಲಿ ಅಂಗಾಂಗ ರವಾನೆ, ಹಲವರಿಗೆ ಜೀವದಾನ ಮಾಡಿದ ಯೋಗೇಶ್. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ HD ರೇವಣ್ಣನವರ ಹುಟ್ಟುಹಬ್ಬದ ಆಚರಣೆ, ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಂದ ಧಾರ್ಮಿಕ ಪೂಜೆ, ಪ್ರಾರ್ಥನೆ ಹಾಗೂ ಸಂಭ್ರಮಾಚರಣೆ. ಮೆಕ್ಕೆಜೋಳ ಖರೀದಿಯಲ್ಲಿ ಗೊಂದಲ, 50 ಕ್ವಿಂಟಾಲ್ ಬದಲಿಗೆ 20 ಕ್ವಿಂಟಾಲ್ ಜೋಳ ಖರೀದಿ, KMF ಪಶು ಆಹಾರ ಕೇಂದ್ರದ ಎದುರು ರೈತರ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.